ತಿಳಿಸಿದ್ದಾರೆ. ಅರಕಲಗೂಡು ತಾಲೂಕಿನಾದ್ಯಂತ ಎಲ್ಲ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಒಟ್ಟು ಶಾಲೆಗಳು 358 ಸ್ಕೂಲ್ಸ್ಗಳು ನಮ್ಮಲ್ಲಿ ಇದೆ. ಈ 358 ಸ್ಕೂಲ್ಗಳಲ್ಲಿ ಒಟ್ಟು 636 ಜನ ಶಿಕ್ಷಕರು ನಮ್ಮ ಅರಕಲಗೂಡು ತಾಲೂಕಿನಾದ್ಯಂತ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ನಮಗೆ ಸ್ವಲ್ಪ ಶಿಕ್ಷಕರ ಕೊರತೆ ಕಂಡು ಬಂತು. ಅದರಲ್ಲಿ ಪ್ರಾಥಮಿಕ ಶಾಲಾ ವಿಭಾಗಕ್ಕೆ 136 ಶಿಕ್ಷಕರನ್ನ ಸರ್ಕಾರ ಹಂಚಿಕೆ ಮಾಡಿದೆ, ಇಲಾಖೆಯಿಂದ ಹಂಚಿಕೆ ಮಾಡಲಾಗಿದೆ. ಅದರಲ್ಲಿ ನಮಗೆ ಇರುವಂತಹ ಮಕ್ಕಳು ಮತ್ತು ಶಿಕ್ಷಕರ ಅನುಪಾತಕ್ಕನುಸಾರವಾಗಿ ಸರ್ಕಾರಿ ಶಾಲೆಗಳಲ್ಲಿ 10% ದಾಖಲಾತಿಯನ್ನು ಕಡ್ಡಾಯವಾಗಿ ಹೆಚ್ಚಳ ಮಾಡಬೇಕು ಎಂದು ಇಲಾಖೆ ಗುರಿ ನಿಗದಿ ಮಾಡಿದ್ದು, ಈ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಸೋಮವಾರ ಸುದ್ದಿಗಾರರಿಗೆ ತಿಳಿಸಿದರು. 1ರಿಂದ 10ನೇ ತರಗತಿಗೆ ಈವರೆಗೆ 20,922 ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ. ಕಳೆದ ಸಾಲಿನಲ್ಲಿ ಮಕ್ಕಳ ಸಂಖ್ಯೆ 22,639 ಇತ್ತು. ಕಳೆದ ಸಾಲಿಗಿಂತ ಈ ಬಾರಿ ಮಕ್ಕಳ ಸಂಖ್ಯೆಯಲ್ಲಿ ಕಡಿಮೆ ಇದೆ. ದಾಖಲಾತಿ ಪ್ರಕ್ರಿಯೆ ಇನ್ನೂ ನಡೆಯುತ್ತಿದೆ ಎಂದರು. ಪ್ರಾಥಮಿಕ ಹಂತದ ಶಾಲೆಗಳಲ್ಲಿ 96 ಹಾಗೂ ಪ್ರೌಢಶಾಲಾ ಹಂತದಲ್ಲಿ 74 ಮಂದಿ ಅತಿಥಿ ಶಿಕ್ಷಕರುಗಳನ್ನು ನೇಮಕ ಮಾಡಿಕೊಳ್ಳಲಾಗಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 79.6 ಫಲಿತಾಂಶ ಬಂದಿದ್ದು, ಜಿಲ್ಲೆಯಲ್ಲಿ 8ನೇ ಸ್ಥಾನದಲ್ಲಿ ಇದ್ದು, ಇದನ್ನು ಸುಧಾರಿಸಲು ಎಲ್ಲ ರೀತಿಯ ಅಗತ್ಯ ಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಕೈಗೊಳ್ಳುವುದಾಗಿ ಹೇಳಿದರು. ಸರ್ಕಾರಿ ಶಾಲೆಗಳನ್ನು ಉದ್ದೇಶಪೂರ್ವಕವಾಗಿ ಮುಚ್ಚುವಂಥದ್ದು ಇಲ್ಲ. ನಾವೇನಾದರೂ ಮಾಡಿ ಆ ಭಾಗದ ಪೋಷಕರನ್ನು ಮನವೊಲಿಸಿ, ಅಲ್ಲಿಯ ನಮ್ಮ ಇಲಾಖೆಯ ಅನುಪಾಲನಾ ಅಧಿಕಾರಿಗಳೇನಿರ್ತಾರೆ ಅವರೆಲ್ಲರೂ ಪೋಷಕರ ಮನೆಗೆ ಭೇಟಿ ನೀಡಿ ಸಾಧ್ಯವಾದಷ್ಟು ಸರ್ಕಾರಿ ಶಾಲೆಗಳನ್ನು ನಾವು ಉಳಿಸ್ಬೇಕಾದ್ರೆ ನಮ್ಮ ಜವಾಬ್ದಾರಿ. ಆ ಕಾರಣಕ್ಕಾಗಿ 1 ವರ್ಷಗಳ ಕಾಲ, 1 ವರ್ಷ 2 ವರ್ಷಗಳ ಕಾಲ ಈ ರೀತಿ ನಾವು ಕಾದು ನೋಡ್ತೀವಿ. ಅಲ್ಲಿ ದಾಖಲಾತಿ ಹೆಚ್ಚಳ ಆಗಬಹುದೇ ಅನ್ನೋವಂಥದ್ದನ್ನು ನಾವು ನೋಡ್ತೀವಿ. ನಾನು ಸಲ ಅದನ್ನು ಭೇಟಿ ಮಾಡಿ ಬರ್ತೀನಿ. ಭೇಟಿ ಮಾಡಿ ವಾಸ್ತವ ಏನಿದೆ ಅದನ್ನು ಪರಿಶೀಲನೆ ಮಾಡಿ ನಾನು ತಿಳ್ಕೊಳ್ತೀನಿ.